ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ನ ಹವಾ ಶುರುವಾಗೋಯ್ತು ಅಂತಲೇ ಹೇಳ್ಬೋದು. ನಾವಿನ್ನೂ ಹಳೆಯ ಬಿಗ್ ಬಾಸ್ ಸೀಸನ್ ಅಂದರೆ ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ಗಳು ಏನು ಮಾಡ್ತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ, ಅವರ ಲೈಫಲ್ಲಿ ಏನು ನಡೀತಿದೆ. ಲೈಕ್ ಬಿಗ್ ಬಾಸ್ ಅಂದರೆ ಅದೊಂಥರ ನಮ್ಮದು. ಸೊ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ನಮ್ಮವರು. ಅವ್ರು ಏನೇ ಮಾಡಿದ್ರು ನಮಗೆ ಗೊತ್ತಾಗಬೇಕು ಅನ್ನೋ ರೀತಿ ಲೈಕ್ ನೆಕ್ಸ್ಟ್ ಸೀಸನ್ ಬರೋವರೆಗೂ ಕಾಯ್ತಾ ಇರ್ತೀವಿ. ಅದೇ ರೀತಿ ಈ ಬಾರಿ ಕೂಡ ಬಿಗ್ ಬಾಸ್ ಹಳೆ ಕಂಟೆಸ್ಟೆಂಟ್ಗಳ ಬಗ್ಗೆನೇ ಚರ್ಚೆ ಮಾಡಿಕೊಂಡು ಅವ್ರಿಗೆ ಹಂಗಾಯ್ತಂತೆ, ಇವ್ರಿಗೆ ಹಿಂಗಾಯ್ತಂತೆ ಅಂತೆಲ್ಲ ಹೇಳಿ ಚರ್ಚೆಗಳನ್ನ ಮಾಡಿಕೊಂಡು ಇನ್ನೂ ಅದೇ ಹ್ಯಾಂಗ್ ಓವರಲ್ಲಿ ಇದ್ದೀವಿ. ಸೊ ಅಷ್ಟರಲ್ಲಿ ಬಿಗ್ ಬಾಸ್ ಶುರುವಾಗೋಗಿದೆ ಅನ್ನುವಂಥ ಮಾಹಿತಿ ಬರ್ತಿದೆ. ಬಿಗ್ ಬಾಸ್ನ ಹವಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಜೋರಾಗಿದೆ ಅಂತಲೇ ಹೇಳ್ಬೋದು. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಬಿಗ್ ಬಾಸ್ಗೆ ಇವ್ರು ಬರ್ತಾರಂತೆ, ಅವ್ರು ಬರ್ತಾರಂತೆ, ಬಿಗ್ ಬಾಸ್ನ ಕಂಟೆಸ್ಟೆಂಟ್ ಇವರಂತೆ ಅವರಂತೆ ಅಂತ ಹೇಳಿ ಸಾಕಷ್ಟು ಆರ್ಟಿಕಲ್ಸು, ಸಾಕಷ್ಟು ವಿಡಿಯೋಸ್ಗಳನ್ನ ನೋಡ್ತಿದ್ದೀವಿ. ಈ ಕಂಟೆಸ್ಟೆಂಟ್ಗಳಿಗಿಂತ ಮುಂಚೆ ಫಸ್ಟ್ ಏನು ತುಂಬ ವೈರಲ್ ಆಗಿದ್ದು ಅಂತಂದರೆ ಬಿಗ್ ಬಾಸ್ಗೆ ಹೋಸ್ಟ್ ಆಗಿ ಯಾರು ಬರ್ತಿದ್ದಾರೆ. ಬಿಗ್ ಬಾಸ್ಗೆ ಸುದೀಪ್ ಅವ್ರನ್ನ ಬಿಟ್ಟರೆ ಬೇರೆ ಯಾರು ಬರ್ತಿದ್ದಾರೆ? ರಮೇಶ್ ಅರವಿಂದ್ ಅವ್ರು ಬರ್ತಿದ್ದಾರೆ, ರಿಷಬ್ ಶೆಟ್ಟಿ ಅವ್ರು ಬರ್ತಿದ್ದಾರೆ, ಯಶ್ ಅವ್ರು ಬರ್ತಿದ್ದಾರೆ, ಅಥವಾ ಗಣೇಶ್ ಅವ್ರು ಬರ್ತಿದ್ದಾರೆ. ಈ ರೀತಿ ಸಾಕಷ್ಟು ಜನಗಳ ಹೆಸರು ಸಹ ಕೇಳಿ ಬರ್ತಿತ್ತು. ಬಟ್ ಫೈನಲ್ ಆಗಿ ಕಿಚ್ಚ ಸುದೀಪ್ ಅವರೇ ಈ ಒಂದು ಬಿಗ್ ಬಾಸ್ ಸೀಸನ್ 12 ಕೂಡ ಹೋಸ್ಟ್ ಮಾಡೋದು ಅಂತ ಹೇಳಿ ಫಿಕ್ಸ್ ಆಗಿದೆ. ಬಟ್ ಈಗ ಬಿಗ್ ಬಾಸ್ ಸೀಸನ್ 12 ಹೋಸ್ಟ್ ಮಾಡೋದು ಕಿಚ್ಚ ಸುದೀಪ್ ಅವರು ಅಂತ ಗೊತ್ತಾದ ಮೇಲೆ ಕಂಟೆಸ್ಟೆಂಟ್ಗಳ ಒಂದು ಲಿಸ್ಟ್ಗಳು ತುಂಬಾ ವೈರಲ್ ಆಗ್ತಿದೆ ಅಂತ ಹೇಳ್ಬೋದು. ಆ್ಯಂಡ್ ಕಂಟೆಸ್ಟೆಂಟ್ಗಳು ವೈರಲ್ ಆಗಿರುವಂತಹ ಲಿಸ್ಟಲ್ಲಿ ಯಾರ್ಯಾರು ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಸಹ ನಾನು ಹಳೆಯ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಲೈಕ್ ಯಾರ್ಯಾರು ಬರ್ತಾರೆ, ಯಾರ್ಯಾರ ಹೆಸರು ತುಂಬ ಜಾಸ್ತಿ ಕೇಳಿಸ್ತಿದೆ, ಸೊ ಅವರ ಹೆಸರುಗಳನ್ನ ನಾನು ಹೇಳಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ. ಬಿಗ್ ಬಾಸ್ನ ಹವಾ ಎಷ್ಟರ ಮಟ್ಟಕ್ಕೆ ಇದೆ ಅಂತಂದರೆ ಬಿಗ್ ಬಾಸ್ ಶುರುವಾಗೋದು ಅಂದರೆ ಸೀಸನ್ 12 ಶುರುವಾಗೋದು ಇನ್ನು ಸೆಪ್ಟೆಂಬರ್ ಎಂಡ್ ಆಗೋಷ್ಟರಲ್ಲಿ ಬಿಗ್ ಬಾಸ್ ಶುರು ಆಗಿರುತ್ತೆ. ಬಟ್ ಇವಾಗ ಇನ್ನು ಜೂನಲ್ಲಿ ಇದ್ದೀವಿ ನಾವು. ಜೂನಲ್ಲಿ ಇದ್ರೂ ಸಹ ಇನ್ನು 2 ತಿಂಗಳ ಟೈಮ್ ಇದೆ. ಇವಾಗಲೇ ಶುರುವಾಗೋಗಿದೆ ಬಿಗ್ ಬಾಸ್ನ ಹವಾ ಅಂತ ಹೇಳ್ಬೋದು. ಕಂಟೆಸ್ಟೆಂಟ್ ಯಾರು ಬರ್ತಿದ್ದಾರೆ, ಬಿಗ್ ಬಾಸ್ ಮನೆಗೆ ಹೇಗಿರುತ್ತೆ, ಇದೆಲ್ಲದ್ರ ಬಗ್ಗೆ ತುಂಬಾ ಕುತೂಹಲ ಇಟ್ಕೊಂಡು ಜನಗಳು ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇಂತಹ ಕುತೂಹಲ ಇಟ್ಕೊಂಡು ವೆಯ್ಟ್ ಮಾಡ್ತಿರುವಂತಹ ಟೈಮಲ್ಲಿ ಒಂದು ಬಿಗ್ ಬಾಸ್ನ ಪ್ರೋಮೋ ಬರುತ್ತೆ. ಆ್ಯಂಡ್ ಆ ಪ್ರೋಮೋ ನೋಡಿದ ತಕ್ಷಣ ತುಂಬಾ ಖುಷಿ ಆಗೋಯ್ತು. ಯಾಕೆ ಅಂತಲೂ ಸಹ ಹೇಳ್ಬಿಡ್ತೀನಿ. ಯಾಕೆ ಅಂತಂದರೆ ಪ್ರೋಮೋ ಬಂದಿರೋದು ನಮ್ಮ ಕನ್ನಡದಲ್ಲ. ಲೈಕ್ ಏನು ಹೀಗೆ ಹೇಳ್ತಿದ್ದಾರೆ, ಕನ್ನಡದಲ್ಲಿ ಪ್ರೋಮೋ ಬಂದಿಲ್ಲ, ಬಟ್ ಆದರೂ ಯಾಕಿಷ್ಟು ಖುಷಿ ಪಡ್ತಿದ್ದಾರೆ ಅಂತ ಹೇಳಿ ನೀವು ಅನ್ಕೊಬೋದು. ಅದಕ್ಕೆ ರೀಸನನ್ನು ಸಹ ನಾನು ಹೇಳ್ತೀನಿ. ಕನ್ನಡದಲ್ಲಿ ಬಿಗ್ ಬಾಸ್ ಪ್ರೋಮೋ ಬಂದಿಲ್ಲ, ಬಟ್ ತೆಲುಗುನಲ್ಲಿ ಬಿಗ್ ಬಾಸ್ ಪ್ರೋಮೋನ ಬಿಟ್ಟಿದ್ದಾರೆ. ಕಮ್ಮಿಂಗ್ ಸೂನ್ ಅಂತ ಹೇಳಿ ಬಿಗ್ ಬಾಸ್ ಸೀಸನ್ 9ನ ಪ್ರೋಮೋನ ಲಾಂಚ್ ಮಾಡಿದ್ದಾರೆ. ಪ್ರೋಮೋ ಅಪ್ಡೇಟ್ ಆಗಿದೆ. ಆ್ಯಂಡ್ ನಾಗಾರ್ಜುನ ಅವರೇ ಈ ಒಂದು ಸೀಸನಲ್ಲೂ ಸಹ ಹೋಸ್ಟ್ ಮಾಡ್ತಿದ್ದಾರೆ ಅನ್ನೋದು ಎಲ್ರಿಗೂ ಸಹ ಕನ್ಫರ್ಮ್ ಆಗಿದೆ. ಹೇಗೆ ಕನ್ನಡದಲ್ಲಿ ಹೋಸ್ಟ್ ಯಾರಾಗಿರ್ತಾರೆ ಅಂತ ಸ್ವಲ್ಪ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿತ್ತು, ತೆಲುಗುನಲ್ಲೂ ಸಹ ಅದೇ ರೀತಿ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿತ್ತು. ಲೈಕ್ ನಾಗಾರ್ಜುನ ಅವ್ರು ಬರ್ತಾರೋ ಇಲ್ವೋ ಅನ್ನೋ ರೀತಿ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿತ್ತು. ಸೊ ಅಂಥ ಕನ್ಫ್ಯೂಷನ್ಸ್ಗಳಿಗೆ ತೆರೆ ಬಿದ್ದಿದೆ ಅಂತಲೇ ಹೇಳ್ಬೋದು. ನಾಗಾರ್ಜುನ ಅವರೇ ಈ ಒಂದು ಸೀಸನನ್ನು ಸಹ ಹೋಸ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು. ಖುಷಿ ಯಾಕಾಯಿತು ಅಂತಂದರೆ ಬಿಗ್ ಬಾಸ್ ಯಾವಾಗಲೂ ಸಹ ಕನ್ನಡ ಬಿಗ್ ಬಾಸು ಲೈಕ್ ಫಸ್ಟ್ ಹಿಂದಿನಲ್ಲಿ ಶುರು ಆಗುತ್ತೆ. ಹಿಂದಿನಲ್ಲಿ ಶುರುವಾದ್ಮೇಲೆ ತೆಲುಗು, ತಮಿಳ್ ಈ ರೀತಿ ಶುರು ಆಗುತ್ತೆ. ತೆಲುಗುನಲ್ಲಿ ಶುರುವಾದಂಥ ಒಂದೇ ಒಂದು ವಾರ ಅಥವಾ 2 ವಾರದೊಳಗಡೆ ನಮ್ಮ ಕನ್ನಡದಲ್ಲೂ ಸಹ ಬಿಗ್ ಬಾಸ್ ಶುರು ಆಗುತ್ತೆ. ಪ್ರತಿ ವರ್ಷ ಇದೇ ರೀತಿ ನಡ್ಕೊಂಬರ್ತಿತ್ತು ಇದು. ಸೊ ಆ ಕಾರಣಕ್ಕಾಗಿಯೇ ಹೇಳಿದೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳಿ. ನಾವು ಅಂದ್ಕೊಂಡಿರೋದೇನು ಬಿಗ್ ಬಾಸ್ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಇವಾಗ ಬಿಗ್ ಬಾಸ್ ತೆಲುಗುನಲ್ಲಿ ಇವಾಗ ಏನು ಪ್ರೋಮೋ ಬಿಟ್ಟಿದ್ದಾರೆ ಅಂತಂದರೆ ಜುಲೈ ಎಂಡಿಂಗ್ ಅಥವಾ ಆಗಸ್ಟಲ್ಲಿ ಒಂದು, ಜುಲೈ ಎಂಡಿಂಗ್ ಆಗಲ್ಲ, ಆಗಸ್ಟಲ್ಲಿ ಒಂದು ಬಿಗ್ ಬಾಸ್ ಶುರುವಾಗುವಂಥ ಎಲ್ಲ ಸಾಧ್ಯತೆ ಇದೆ. ಸೊ ಆಗಸ್ಟ್ ಫಸ್ಟ್ ವೀಕ್ ಶುರುವಾಯಿತು ಅಂತಂದರೆ ಕನ್ನಡದಲ್ಲೂ ಸಹ ಆಗಸ್ಟ್ ಎಂಡಿಂಗ್ ಅಷ್ಟರಲ್ಲೇ ಶುರುವಾಗುವಂತಹ ಸಾಧ್ಯತೆ ಇದೆ. ಸೊ ಆದಷ್ಟು ಬೇಗ ಬಿಗ್ ಬಾಸ್ ಬರ್ತಿದೆ ಈ ಬಾರಿ ಅನ್ನೋ ಒಂದು ವಿಚಾರಕ್ಕೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಆ ಪ್ರೋಮೋ ಬಗ್ಗೆ ಮಾತಾಡೋದಾದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಾಗಾರ್ಜುನ ಅವರ ಲುಕ್ ಆಗಿರ್ಬೋದು, ಆ ಸೆಟ್ ಆಗಿರ್ಬೋದು, ಆ್ಯಂಡ್ ಆ ಒಂದು ಥೀಮ್ ಆಗಿರ್ಬೋದು, ಪ್ರೋಮೋ ಥೀಮ್ ಆಗಿರ್ಬೋದು, ನಾಗಾರ್ಜುನ ಅವರ ಡೈಲಾಗ್ಸ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಆ ಪ್ರೋಮೋ ನೋಡ್ತಿದ್ರೆ ಲೈಕ್ ಕನ್ನಡದಲ್ಲಿ ಯಾವಾಗ ನಾವು ಈ ರೀತಿ ಪ್ರೋಮೋನ ನೋಡೋದು ಅಂತ ಹೇಳಿ ಕಾಯ್ಕೊಂಡು ಕುತ್ಕೊಬೇಕು. ಕಿಚ್ಚ ಸುದೀಪ್ ಅವ್ರು ಯಾವ ರೀತಿ ಬರ್ಬೋದು, ಕಿಚ್ಚ ಸುದೀಪ್ ಅವರ ಪ್ರೋಮೋ ಹೇಗಿರುತ್ತೆ ಅಂತ ಹೇಳಿ ಕಾಯ್ಕೊಂಡು ಕುತ್ಕೋಬೇಕು. ಆ ಮಟ್ಟಕ್ಕೆ ನಾಗಾರ್ಜುನ ಅವರ ಪ್ರೋಮೋ ಬಂದಿದೆ. ಸೊ ನಾಗಾರ್ಜುನ ಅವರ ಪ್ರೋಮೋನೇ ಈ ರೀತಿ ಬಂದಿದೆ ಅಂದರೆ ನಮ್ಮ ಕಿಚ್ಚ ಸುದೀಪ್ ಅವ್ರ ಪ್ರೋಮೋ ಇನ್ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿ ವೆಯ್ಟ್ ಮಾಡೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ಇವಾಗ. ಆ್ಯಂಡ್ ಕಿಚ್ಚ ಸುದೀಪ್ ಅಂತಂದರೆ ಬಿಗ್ ಬಾಸ್ ಅಂತಂದರೆ ಕಿಚ್ಚ ಸುದೀಪ್ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಸಹ ಆ ಒಂದು ಶೋನಲ್ಲಿ ಊಹೆ ಮಾಡ್ಕೊಳೋದಕ್ಕೂ ಸಹ ಸಾಧ್ಯ ಇಲ್ಲ. ಆ ಮಟ್ಟಕ್ಕೆ ಸುದೀಪ್ ಅವರು ಆ ಒಂದು ಫ್ರೇಮ್ಗೆ ಫಿಟ್ ಆಗಿಬಿಟ್ಟಿದ್ದಾರೆ. ಲೈಕ್ ಆ
ಅಡಿ ಕಟೌಟ್ ಅಲ್ಲಿ ನಿಂತ್ಕೊಂಡಿದ್ದಾರೆ ಅಂತಂದ್ರೆ ಆ ಒಂದು ಶೋಗೆ ಬೆಲೆ ಅಂತ ಹೇಳ್ಬೋದು. ಆ ಮಟ್ಟಕ್ಕೆ ಸುದೀಪ್ ಅವರು ಆ ಒಂದು ಶೋಗೆ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಆಗಿರ್ಬೋದು, ವಾರದ ಕತೆ ಕಿಚ್ಚ ಸುದೀಪನ ಜೊತೆ ಆಗಿರ್ಬೋದು, ಎಲ್ಲವನ್ನು ಸಹ ನೋಡೋದಕ್ಕೆ ತುಂಬಾ ವೆಯ್ಟ್ ಮಾಡ್ಕೊಂಡು ಕಾಯ್ತಿರ್ತೀವಿ. ವಾರ ಪೂರ್ತಿ ಸಿಗದೆ ಇರುವಂತಹ TRP ಅದು ಒಂದೇ 2 ದಿವಸದಲ್ಲಿ ಸಿಕ್ಬಿಡುತ್ತೆ ಅಂತ ಹೇಳ್ಬೋದು. ಆ ರೇಂಜ್ಗೆ ಸುದೀಪ್ ಅವ್ರನ್ನ ಇಷ್ಟಪಡ್ತಾರೆ. ಆ್ಯಂಡ್ ಸುದೀಪ್ ಅವರು ಅಂತ ಅಂದ ತಕ್ಷಣ ಸಿನಿಮಾಗಳಲ್ಲಿ ನೋಡಿ ಇಷ್ಟಪಡೋದಕ್ಕಿಂತ ಜಾಸ್ತಿ ಈ ಬಿಗ್ ಬಾಸಲ್ಲಿ ನೋಡಿ ಇಷ್ಟಪಟ್ಟವರೇ ಹೆಚ್ಚಾಗಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾ ಮಾಡಬೇಕಾದ್ರೆ ಅವ್ರಿಗೆ ಈ ರೇಂಜ್ಗೆ ಫ್ಯಾನ್ಸ್ ಇದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಬಿಗ್ ಬಾಸ್ ಮಾಡೋದಕ್ಕೆ ಶುರು ಆದಮೇಲೆ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗಿದೆ ಅಂತಲೇ ಹೇಳ್ಬೋದು. ಆ ರೇಂಜ್ಗೆ ಒಂದು ಶೋನ ನಡೆಸ್ಕೊಡ್ತಾರೆ. ಸೊ ಅದಕ್ಕೋಸ್ಕರನೇ ಹೇಳ್ತಿರೋದು, ಈ ಒಂದು ಶೋಗೆ ಸುದೀಪ್ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಕೂಡ ಸೆಟ್ ಆಗೋದಿಲ್ಲ ಅಂತ ಹೇಳಿ. ಆ್ಯಂಡ್ ಅವರ ಮಾತು, ಅವರ ಗತ್ತು ಎಲ್ಲವನ್ನು ಸಹ ನೋಡೋದಕ್ಕೆ ಕಾಯ್ತಿರ್ತೀರಿ. ಯಾರಾದರೂ ಚೆನ್ನಾಗಿ ಆಡಿದ್ರು ಅಂತಂದರೆ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತಪ್ಪ, ಕಿಚ್ಚನ ಚಪ್ಪಾಳೆ ಅಂತ ಅಂದಾಗ ಆ ಒಂದು ಮ್ಯೂಸಿಕ್ ಆಗೋದಾಗಿರ್ಬೋದು, ಕಿಚ್ಚ ಸುದೀಪ್ ಅವ್ರು ಕ್ಲಾಪ್ಸ್ ಮಾಡಿ ಅಪ್ರಿಷಿಯೇಟ್ ಮಾಡೋದಾಗಿರ್ಬೋದು, ಎಲ್ಲವನ್ನು ನೋಡ್ತಿರೋ ಒಂಥರ ಲೈಕ್ ಸೀಸನ್ ಮುಗಿಯೋದೇ ಬೇಡ, ಈ ಸೀಸನ್ ಇದೇ ರೀತಿ ನಡ್ಕೊಂಡು ಹೋಗ್ತಿರ್ಲಿ, ನಾವು ಎಷ್ಟು ದಿವಸ ಈ ಸೀಸನನ್ನು ನಡೆಸಿದ್ರು ಸಹ ನಾವು ಬಿಗ್ ಬಾಸ್ನ ಬಿಡದೆ ನೋಡ್ತೀವಿ ಅನ್ನೋ ಮಟ್ಟಕ್ಕೆ ನಾವು ಅಡಿಕ್ಟ್ ಆಗಿಬಿಡ್ತೀವಿ. ಆ್ಯಂಡ್ ಸುದೀಪ್ ಅವ್ರು ಬೈಯೋದಾಗಿರ್ಬೋದು, ಯಾರಾದರೂ ತಪ್ಪು ಮಾಡಿದಾಗ, ಗೊತ್ತಿಲ್ಲದೆ ತಪ್ಪು ಮಾಡಿದಾಗ ಅವರು ಬುದ್ಧಿ ಮಾತು ಹೇಳಿ ಅದನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡೋ ರೀತಿ ಆಗಿರ್ಬೋದು, ಅಥವಾ ಬೇಕು ಅಂತ ತಪ್ಪು ಮಾಡಿದಾಗ ಅವ್ರಿಗೆ ವಾರ್ನ್ ಮಾಡೋ ರೀತಿ ಆಗಿರ್ಬೋದು. ಆ್ಯಂಡ್ ವಾರ್ನ್ ಮಾಡಿ ಅವರು ಅಲ್ಲಿ ಸೈಲೆಂಟ್ ಆದಾಗ, ಲೈಕ್ ನನ್ನ ಮಿಸ್ಟೇಕ್ ಆಯಿತು ಅಂತ ಗೊತ್ತಾಗಿ ಅವರಲ್ಲಿ ಕಂಟೆಸ್ಟೆಂಟ್ಗಳು ಸೈಲೆಂಟ್ ಆದಾಗ ನೆಕ್ಸ್ಟ್ ಡೇ ಎಪಿಸೋಡಲ್ಲಿ ಬಂದಾಗ ಅವ್ರನ್ನೇ ಟಾರ್ಗೆಟ್ ಮಾಡಿ ಅವ್ರು ಆ ಗುಂಗಿಂದ ಆಚೆ ಬರೋ ರೀತಿ ಮಾಡ್ತಾರೆ ಸುದೀಪ್ ಅವರು. ಅದೇ ಮೈಂಡ್ಸೆಟ್ಟಲ್ಲಿ ಇರೋದಕ್ಕೆ ಬಿಡೋದಿಲ್ಲ ಅವ್ರನ್ನ. ಆ ಗುಂಗಿಂದ ಆಚೆ ಬರೋ ರೀತಿ ಮಾಡಿ ಅವ್ರನ್ನ ಮತ್ತೆ ಆಟಕ್ಕೆ ಕಮ್ಬ್ಯಾಕ್ ಮಾಡಿಸ್ತಾರೆ. ಸೊ ಆ ರೀತಿ ಮಾತಾಡೋದಿರ್ಬೋದು, ಎಲ್ಲವೂ ಸಹ ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಕನ್ನಡದಲ್ಲೂ ಸಹ ಈ ಒಂದು ಬಿಗ್ ಬಾಸ್ ಬೇಗ ಬರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಯಾರಿಗೆಲ್ಲ ಬಿಗ್ ಬಾಸ್ ಶೋ ಬಗ್ಗೆ ಆಗಿರ್ಬೋದು ಅಥವಾ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಬಗ್ಗೆ ಆಗಿರ್ಬೋದು ಅಪ್ಡೇಟ್ಸ್ಗಳು ಬೇಕು, ನನ್ನ ಚಾನಲನ್ನು ತಪ್ಪದೆ ಫಾಲೋ ಮಾಡ್ತಾ ಇರಿ. ಆ್ಯಂಡ್ ಈ ಒಂದು ಚಾನಲಲ್ಲಿ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತಹ ಎಲ್ಲ ಅಪ್ಡೇಟ್ಸ್ಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಹಾಗೆ ಪ್ರತಿದಿನ ಬಿಗ್ ಬಾಸಲ್ಲಿ ಬಿಗ್ ಬಾಸ್ ಶುರು ಆದಾಗಲಿಂದ ಬಿಗ್ ಬಾಸ್ ಎಂಡ್ ಆಗೋವರೆಗೂ ಆ ಪ್ರತಿದಿನ ಆ ಶೋನಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ನಾನು ರಿವ್ಯೂವನ್ನು ಹೇಳ್ತಾ ಹೋಗ್ತೀನಿ. ನೀವು ಕೂಡ ನನ್ನ ಒಂದು ಚಾನಲಲ್ಲಿ ಕಮೆಂಟ್ಸ್ ಮಾಡುವ ಮೂಲಕ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸ್ಬೋದು. ಸೊ ಆ ಅಭಿಪ್ರಾಯಗಳ ಬಗ್ಗೆ ನನಗೇನಾದರೂ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸುತ್ತೆ, ನಾನು ಆ ಅಭಿಪ್ರಾಯಗಳ ಬಗ್ಗೆ ಕೂಡ ನನ್ನ ಒಂದು ವೀಡಿಯೋಸ್ಗಳಲ್ಲಿ ನಾನು ಮಾತಾಡ್ತೀನಿ, ನಿಮ್ಮ ಪರವಾಗಿ ನಾನು ಮಾತಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್, ಬಿಗ್ ಬಾಸ್ ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ಗೆ ಯಾರೆಲ್ಲ ಬರ್ಬೋದು ಅಂತ ಅನಿಸುತ್ತೆ? ಆ್ಯಂಡ್ ನಿಮಗೆ ಇಷ್ಟ ಆಗಿರುವಂತಹ ಕಂಟೆಸ್ಟೆಂಟ್ಗಳು ಯಾರ್ಯಾರು, ಬಿಗ್ ಬಾಸ್ ಮನೆಗೆ ಯಾರ್ಯಾರು ಬರಬೇಕು? ಯಾಕಂದರೆ ಬಿಗ್ ಬಾಸ್ ಮನೆಗೆ ಅವರು ಯಾರ್ಯಾರನ್ನೋ ತಂದು ಹಾಕಿದ್ರೆ ಲೈಕ್ ನೋಡೋದಕ್ಕೆ ಆ ಒಂದು ಮಜಾ ಸಿಗೋದಿಲ್ಲ. ಲೈಕ್ ಸ್ವೀಟು, ಸಾಲ್ಟು, ಪೆಪ್ಪರು ಎಲ್ಲ ಒಂಥರ ಎಲ್ಲ ರೀತಿಯಾದಂತಹ ಎಮೋಷನ್ಸು, ಎಲ್ಲ ರೀತಿಯಾದಂತಹ ಮಿಕ್ಸ್ಚರ್ ಆಫ್ ಆಲ್ ಎಮೋಷನ್ಸ್ ಅಂತ ಹೇಳ್ತಾರಲ್ಲ, ಈ ರೀತಿಯಾದಂತಹ ಎಲ್ಲ ಎಮೋಷನ್ಸ್ ಬಿಗ್ ಬಾಸಲ್ಲಿ ಇದ್ರೇ ನಮಗೆ ಆ ಒಂದು ಶೋನ ನೋಡೋದಕ್ಕೆ ತುಂಬ ಇಷ್ಟ ಆಗೋದು. ಯಾಕಂದರೆ ಲೈಕ್ 4 ಜನ ನಮ್ಮ ಮುಂದೆ ಹೇಗೆ ಮಾತಾಡ್ತಾರೆ, ಹಿಂದೆ ಇದ್ದಾಗ ಹೇಗೆ ಮಾತಾಡ್ತಾರೆ ಅಂತ ತೋರಿಸ್ಕೊಡುವಂಥ ಒಂದು ಶೋ ಇದು. ಸೊ ನಮ್ಮ ಕಂಡ್ರೆ ಇಷ್ಟ ಇರೋರು ಮುಂದೆ ಹೇಗಿರ್ತಾರೆ, ನಮ್ಮ ಕಂಡ್ರೆ ಇಷ್ಟ ಇಲ್ಲದೆ ಇರೋರು ಮುಂದೆ ಹೇಗಿರ್ತಾರೆ, ಹಿಂದೆ ಹೇಗಿರ್ತಾರೆ ಅನ್ನೋದು ಸಹ ನಮಗೆ ಗೊತ್ತಾಗುತ್ತೆ. ಸೊ ಅಂಥ ಸಿಚುವೇಶನ್ಸ್ಗಳನ್ನ ನಾವು ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನು ಸಹ ನಾವು ಅಲ್ಲಿ ನೋಡಿ ಕಲ್ತ್ಕೋಬೋದು. ಸೊ ಜನಗಳು ಹೀಗೆಲ್ಲ ಇರ್ತಾರೆ ಅನ್ನೋದನ್ನು ಸಹ ನಾವು ಪರ್ಸ್ನಲ್ ಆಗಿ ಏನಾದರೂ ಅಳವಡಿಸ್ಕೋಬೇಕು ಅಂತಂದರೆ, ಬಿಗ್ ಬಾಸ್ ಶೋಯಿಂದ ಪರ್ಸ್ನಲ್ ಆಗಿ ಏನಾದ್ರು ನಮ್ಮ ಲೈಫ್ಗೆ ಅಳವಡಿಸ್ಕೋಬೇಕು ಅಂತಂದರೆ ಜನಗಳು ಯಾವ ರೀತಿ ಎಲ್ಲ ಇರ್ತಾರೆ, ಯಾವ ರೀತಿ ಎಲ್ಲ ಡಬಲ್ ಶೇಡ್ಸ್ ಮಾಡಿ ತೋರಿಸ್ತಾರೆ ಅನ್ನೋದನ್ನೇ ಈ ಬಿಗ್ ಬಾಸ್ ಶೋ ತೋರಿಸುತ್ತೆ ಅಂತ ಅನ್ಬೋದು. ಆ್ಯಂಡ್ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಕಾಗಲ್ಲ. ಅವರೇ ಈ ಒಂದು ಬಿಗ್ ಬಾಸನ್ನು ಹೋಸ್ಟ್ ಮಾಡುವಂತಾಗಲಿಲ್ಲ. ಈಗ ಕೊನೆ ತನಕ ಬಿಗ್ ಬಾಸ್ ಹೋಸ್ಟ್ ಯಾರು ಅಂತಂದರೆ ಅದು ಕಿಚ್ಚ ಸುದೀಪ್ ಅವರೇ ಆಗಿರಬೇಕು ಅನ್ನುವಂತಹ ಪ್ರಾರ್ಥನೆ ನಂದು. ನಿಮಗೂ ಸಹ ಕಿಚ್ಚ ಸುದೀಪ್ ಅವರೇ ಕೊನೆ ತನಕ ಹೋಸ್ಟ್ ಮಾಡ್ಕೊಂಡು ಹೋಗ್ತಿರಬೇಕು ಅಂತ ನಿಮಗೂ ಸಹ ಅನ್ಸದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಹಾಗೆ ಎಸ್, ಕಂಟೆಸ್ಟೆಂಟ್ಗಳು ಆವಾಗಲೇ ಕೇಳಿದ್ನಲ್ಲ, ಕಂಟೆಸ್ಟೆಂಟ್ಗಳು ಯಾರ್ಯಾರು ಬರಬೇಕು, ನಿಮ್ಗೆ ಯಾರ್ಯಾರು ಇಷ್ಟ, ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಈಗಾಗಲೇ ಲಿಸ್ಟ್ಗಳನ್ನು ನೋಡಿರ್ತೀರ. ಆ ಲಿಸ್ಟಲ್ಲಿ ನಿಮಗೆ ತುಂಬ ಇಷ್ಟ ಆದವ್ರು ಯಾರು, ಇವ್ರು ಬರಲೇಬೇಕು, ಇಂಥವ್ರು ಬರಲೇಬೇಕು, ಲೈಕ್ ಅಕ್ಕ ಅನ್ನುವಂತಹ ಅವರು ಕೂಡ ತುಂಬಾ ಫೇಮಸ್ ಆಗಿದ್ದಾರೆ. ಡಾಕ್ಟರ್ ಬ್ರೋ ಅವರು ಕೂಡ ತುಂಬಾ ಫೇಮಸ್ ಆಗಿದ್ದಾರೆ. ಇವರ ಇಬ್ಬರ ಹೆಸರು ತುಂಬಾ ಕೇಳಿ ಬರ್ತಿದೆ. ಬಟ್ ಡಾಕ್ಟರ್ ಬ್ರೋ ಲಾಸ್ಟ್ ಸೀಸನಲ್ಲೇ ಬರಲ್ಲ ಅಂತ ಹೇಳಿದರು. ಲೈಕ್ ಬಿಗ್ ಬಾಸ್ಗೆ ಬಂದು 3 ಮಂತ್ಸ್ ಇದ್ದೀನಿ ಅಂತಂದರೆ 3 ಮಂತ್ಸಲ್ಲಿ ನಾನಿಲ್ಲಿ ಒಂದು 6 ಕಂಟ್ರೀಸ್ನ ಕವರ್ ಮಾಡಬೇಕು. ಸೊ ಅದು ಕಷ್ಟ ಆಗುತ್ತೆ ನನಗೆ ಅಂತ ಹೇಳಿ ಡಾಕ್ಟರ್ ಬ್ರೋ ಅವರು ಬಂದಿರಲಿಲ್ಲ ಹೋದ ಸತಿ. ಬಟ್ ಈ ಬಾರಿ ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಬಂದರೆ ಅಂತೂ ಸಿಕ್ಕಾಪಟ್ಟೆ
ಫ್ಯಾನ್ ಫಾಲೋಯಿಂಗ್ ಅಂತೂ ಜಾಸ್ತಿ ಇದೆ ಆ್ಯಂಡ್ ಮುಂದೆ ಹೋಗೋದ್ರಲ್ಲಿ ಡೌಟೇ ಇಲ್ಲ ಆ್ಯಂಡ್ ಫೈನಲ್ಸ್ವರೆಗೂ ಬರೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಆ ರೇಂಜ್ಗೆ ಡಾಕ್ಟರ್ ಬ್ರೋ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಅನ್ನೋದು ಇದ್ದಾರೆ. ಆ್ಯಂಡ್ ಅಕ್ಕ ಅನ್ನೋರು ಅವ್ರು ಮಾಡ್ತಿರುವಂತಹ ಕೆಲಸಗಳಿಗೂ ಸಹ ತುಂಬ ಅಭಿಮಾನ ಇಟ್ಕೊಂಡು ಅವ್ರನ್ನ ಫಾಲೋ ಮಾಡ್ತಿದ್ದಾರೆ. ಸೊ ಅವ್ರಿಗೂ ಸಹ ಒಂದು ಒಳ್ಳೆ ಸಪೋರ್ಟ್ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಲೈಕ್ ಈ ರೀತಿ ಚಂಗ್ಲಾಗೆಲ್ಲ ಆಡ್ತಿರ್ತಾರೆ. ಕಿಪ್ಪಿ ಕೀರ್ತಿ ಅವರಾಗಿರ್ಬೋದು, ರೇಷ್ಮಾ ಅವರಾಗಿರ್ಬೋದು, ಇಂಥವ್ರ ಹೆಸರುಗಳೆಲ್ಲ ತುಂಬಾ ಕೇಳಿ ಬರ್ತಿದೆ. ಇಂಥವ್ರ ಅವಶ್ಯಕತೆ ಮಡೆನೂರು ಮನು ಆಗಿರ್ಬೋದು, ಇಂಥವ್ರ ಅವಶ್ಯಕತೆ ಬಿಗ್ ಬಾಸ್ ಮನೆಗೆ ಇಲ್ಲ ಅಂಥವ್ರು ಬರೋದು ಬೇಡ. ಲೈಕ್ ನೋಡ್ತಿದ್ರೆ ಇಂತಹ ಕಂಟೆಸ್ಟೆಂಟು ಬಂದಿದ್ದಕ್ಕೂ ಸಾರ್ಥಕ ಆಯಿತು, ನಾವು ಬಿಗ್ ಬಾಸ್ ನೋಡೋದಕ್ಕೂ ಸಾರ್ಥಕ ಆಯಿತು ಅಂತ ಹೇಳಿ ನಮಗನ್ನಿಸ್ಬೇಕು. ಆ ರೀತಿಯಾದಂತಹ ಕಂಟೆಸ್ಟೆಂಟ್ಗಳು ಯಾರಾದರೂ ನಿಮಗೆ ಗೊತ್ತಿರೋರಿದ್ದರೆ ಬಿಗ್ ಬಾಸ್ ಮನೆಗೆ ಇಂಥವ್ರು ಬರಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.